ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಬನ್ನಿ, ಇವತ್ತು ನಾನು ಇನ್ನೂ ಒಂದು ನಿಮಗೆ ಟೇಸ್ಟಿಯಾದ, ಕ್ರಿಸ್ಪಿಯಾದ, ಹೆಲ್ದಿಯಾದ ಒಂದು ದೋಸೆ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಒಂದ್ಸಲಿ ನೋಡ್ಕೊಂಬರೋಣ ಬನ್ನಿ. ಸೊ ನಾನು 1 ಕಪ್ಪಷ್ಟು ನಾನು ಹೆಸರು ಕಾಳನ್ನ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ನಾನು ಕಡಲೆ ಬೀಜನ ತೊಗೊತಾ ಇದ್ದೀನಿ. 2 ಕಪ್ಪಷ್ಟು ನಾನು ದೋಸೆ ರೈಸ್ನ ತೊಗೊತಾ ಇದ್ದೀನಿ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನೀವು ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು 5 ರಿಂದ 6 ಗಂಟೆ ನೆನೆಗೆ ಬಿಡಬೇಕಾಗುತ್ತೆ. ಸೊ ನೀವು ಬೇಕಾದ್ರೆ ಬೆಳಗ್ಗೆನ ನೆನೆಸಿಟ್ಬಿಟ್ಟು ನೀವು ರಾತ್ರಿ ಕೂಡ ಇದು ಮಾಡ್ಕೊಂಡು ತಿನ್ಬೋದು. ಸೊ ನಾನು ನೆಕ್ಸ್ಟ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬೇಕಾದವರಿಂದ ನಾನು ನೈಟನ್ನ ನೆನೆಸ್ಕೊಂಡಿರ್ತಾ ಇದ್ದೀನಿ. ಸೊ ಚೆನ್ನಾಗಿ ವಾಶ್ ಮಾಡ್ಕೊಂಡು ನೆನೆಯಕ್ಕೆ ಇಡ್ತಾಯಿದ್ದೀನಿ. ಸೊ ನೆನೆಯಕ್ಕೆ ಇಟ್ಟಾದಮೇಲೆ ನೀವು ಎಷ್ಟು ಹೊತ್ತು ನೆನೆಯಕ್ಕೆ ಬಿಡ್ತಿರೋ ನಿಮ್ಮ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಒದಗಿ ಬರುತ್ತೆ. ಸೊ ನೋಡಿ, ನಾನು ಇದನ್ನ ಮಾರ್ನಿಂಗ್ ಬೆಳಗ್ಗೆ ಎದ್ದುಬಿಟ್ಟು ಇದನ್ನು ನೋಡಿ ನೆನೆಗೆ ಬಿಟ್ಟಿದ್ದರಿಂದ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ. ಎಲ್ಲ ಕಾಳುಗಳು ತುಂಬ ಚೆನ್ನಾಗಿ ನೆಂದಿದೆ. ಸೊ ಇದಾದಮೇಲೆ ನಾನು ಮಿಕ್ಸಿಯಲ್ಲಿ ಇದನ್ನು ಚೆನ್ನಾಗಿ ರುಬ್ಕೊತೀನಿ. ಸೊ ಇಲ್ಲಿ ನೀವು ಏನು ಒಂದು ಸೀಕ್ರೆಟ್ ಟಿಪ್ ಏನಂದರೆ, ಇಲ್ಲಿ ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ನೀವು ರುಬ್ಕೋಬೇಕಾಗತ್ತೆ. ಸೊ ಇದು ತಿಕ್ಕ ಬ್ಯಾಟರ್ನ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಯೂಶಲಿ ಮನೇಲಿ ಬ್ಯಾಟರ್ ಏನು ರೆಡಿ ಮಾಡ್ಕೋಬೇಕು, ಎಷ್ಟು ನೀರು ಹಾಕಿ ಅದಕ್ಕಿಂತ ಒಂದು ಸ್ವಲ್ಪ ತಿಕ್ಕ ಬ್ಯಾಟರ್ ಮಾಡ್ಕೋಬೇಕಾಗುತ್ತೆ. ಸೊ ತಿಕ್ಕ ಮಾಡ್ಕೊಂಡಾಗಿಂದ ನಿಮಗೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಸೊ ತುಂಬಾ ಗಟ್ಟಿ ಮಾಡ್ಕೋಬೇಡಿ, ತೀರಾನು ಕನ್ಸಿಸ್ಟೆನ್ಸಿ ನೀರಾಗಿ ಎಲ್ಲ ತುಂಬ ಗಟ್ಟಿಯಾಗಲ್ಲ, ಮೀಡಿಯಮಾಗಿ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ನಾನು ತೋರಿಸ್ಕೊಡ್ತೇನೆ ನಿಮಗೆ ಕ್ಲಿಯರಾಗಿ. ಸೊ ಇಷ್ಟ ಆದರೆ ಸಾಕು. ಸೊ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಈ ದೋಸೆಗೆ ಪ್ರೋಟೀನ್ ದೋಸೆ ಅಂತ ಹೆಸರಿಟ್ಟಿದ್ದೀನಿ. ಯಾಕೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ನಾನು ಕಾಳುಗಳು ಅಥವಾ ನಾನು ಏನದು ಕಡಲೆ ಬೀಜ ಹಾಕೊಂಡು ಎಷ್ಟು ಒಳ್ಳೆ ವಿಟಮಿನ್ಸ್ ಅಥವಾ ನ್ಯೂಟ್ರಿಯನ್ಸ್ ತುಂಬಾ ಹೇರಳವಾಗಿದೆ. ಹಾಗಾಗಿ ಅದಕ್ಕೆ ನಾನು ಹೆಸರಿಟ್ಟಂಥದ್ದು ಪ್ರೋಟೀನ್ ದೋಸೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತು ಗ್ರೌಂಡ್ನಟ್ ಎಷ್ಟು ಒಳ್ಳೆಯದು ನಮ್ಮ ಬಾಡಿಗೆ ಅಂತ, ಕೊಬ್ಬಿನ ಅಂಶಕ್ಕಾಗಲಿ ಆದಮೇಲೆ ಎಲ್ಲ ಥರ ನ್ಯೂಟ್ರಿಯನ್ಸ್ ವಿಟಮಿನ್ಸ್ಗೆ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ಇದಕ್ಕೆ ಪ್ರೋಟೀನ್ ದೋಸೆ ಅಂತ ಇಟ್ಟಿದ್ದೀನಿ. ಸೊ ನೋಡಿ, ಇದು ಕೂಡ ನೀವು ಮನೇಲಿ ಒಂದ್ಸಲ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಲೈಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಇದು ನೀವು ನೋಡಿ, ನಾನು ಇದು ದೋಸೆ ಪ್ಯಾನ್ ಮೇಲೆ ಬಿಸಿ ಆದಮೇಲೆ ನಾನು ಇದು ದೋಸೆ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಬೇಕಾದ್ರೆ ಬಟರ್ ಕೂಡ ಹಚ್ಕೋಬೋದು, ಬೆಣ್ಣೆ ಕೂಡ ಹಾಕ್ಕೋಬೋದು, ಅಥವಾ ನೀವು ಬೇಕಾದ್ರೆ ಗ್ರೇಟೆಡ್ ಚೀಸ್ ಹಾಕ್ಕೊಂಡು ಮಾಡ್ಕೋಬೋದು. ಇದಕ್ಕೆ ನಾನು ಬೆಸ್ಟ್ ಕಾಂಬಿನೇಷನ್ ಕೆಂಪು ಚಟ್ನಿನ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ವೆಜ್ ಕುರ್ಮಾ ಕೂಡ ಮಾಡ್ಕೋಬೋದು. ಸೊ ನಾನು ರೆಡ್ ಚಟ್ನಿ ಹೇಗೆ ಮಾಡೋದು ಅಂತ ಅದರ ವೀಡಿಯೋ ಆಲ್ರೆಡಿ ನಾನು ಹಾಕಿದ್ದೀನಿ. ಒಂದ್ಸರಿ ನೋಡಿಕೊಂಡು ಮನೇಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹೇಗೆ ಬಂತು ಈ ರೆಸಿಪಿ ಅಂತ.